ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಲಿಂಗದಹಳ್ಳಿ. ನಾನು ಇಂದು ತಾಲೂಕು ಮಟ್ಟದ ಮಿಮಿಕ್ರಿಯಲ್ಲಿ ಭಾಗವಹಿಸಿದ್ದೇನೆ. ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ನಾನು ಅಲ್ಲಿ ಹೇಗೆಂದು ಮಾಡಿದ್ದೇನೆ ಅಂದರೆ ನಿಮ್ಮ ಮುಂದೆ ಈಗ ಮಾಡಿ ತೋರಿಸುತ್ತೇನೆ. ಮೊದಲಿಗೆ ನಾನು ಶಾಲೆಯಿಂದ ಬರಬೇಕಾದರೆ 2 ನಾಯಿ ಕಚ್ಚಾಡುತ್ತಿದ್ದವು. ಅವು ಹೀಗೆಂದು ಬೊಗಳಿದವು ಎಂದು ಬೊಗಳುತ್ತಿದ್ದವು. ಇದನ್ನು ನೋಡಿ ನಾನು ಹೆದರಿ ಒಂದು ಕಲ್ಲನ್ನು ತೆಗೆದು ಒಂದು ನಾಯಿಗೆ ಎಸೆದೆ. ಆ ನಾಯಿ ಹೀಗೆಂದು ಮಾಡಿತು ಎಂದು ಮಾಡಿತು. ಇದನ್ನು ನೋಡಿ ನಾನು ನಗುತ್ತಾ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಅಣ್ಣನ ಸೈಕಲ್ ಬಂದಿತ್ತು. ಸೈಕಲ್ನಲ್ಲಿ ಹತ್ತಿಕೊಂಡು 1 ಕಿಲೋಮೀಟರ್ ದೂರದ ನಂತರ ಆ ಸೈಕಲ್ ಪಂಚರ್ ಆಯಿತು. ಅದು ಹೀಗೆಂದು ಸೌಂಡು ಬಂದಿತ್ತು. ಇದನ್ನು ನೋಡಿದ ನಾನು ಇಳಿದು ಸ್ವಲ್ಪ ದೂರ ನಡೆದು ಹೋದಾಗ ಅಣ್ಣ ಹಿಂದೆ ಉಳಿದುಕೊಂಡಿದ್ದ. ತಟ್ಟನೆ ರಸ್ತೆಯ ಮಧ್ಯದಲ್ಲಿ ಒಂದು ನಾಗರಾವು ಎಂದು ಎಡೆ ಎತ್ತಿಕೊಂಡು ನಿಂತಿತ್ತು. ಇದನ್ನು ನೋಡಿ ನಾನು ಅದಕ್ಕೆ ಕೈ ಮುಗಿದು, ನಾಗಪ್ಪ ಹೆದರಿಸಬೇಡ ಹೋಗು ಎಂದಾಗ ಅದು ತಾನಾಗಿ ಸರಿದು ಹೋಗಿತ್ತು. ಸ್ವಲ್ಪ ದೂರದಲ್ಲಿ ಒಂದು ಮರ ಇತ್ತು. ಆ ಮರದಲ್ಲಿ ಒಂದು ಕೋಗಿಲೆ ತುಂಬಾ ಇಂಪಾಗಿ ಹೀಗೆಂದು ಕೂಗುತ್ತಿತ್ತು ಎಂದು ಕೂಗುತ್ತಿತ್ತು. ಇದು ಈ ತರದ ಕೂಗನ್ನು ಕೂಗುತ್ತಿರ್ಬೇಕಾದ್ರೆ ಇದು ಕೂಡಲೇ ನಿಲ್ಲಿಸ್ತಿದ್ದಾಗೆ ಒಂದು ಬೆಳ್ಳಕ್ಕಿಯನ್ನು ಹಾಕಿ ಹೀಗೆಂದು ಕೂಗಲು ಪ್ರಾರಂಭಿಸಿತು. ಇದನ್ನು ನೋಡಿ ನಾನು ಇನ್ನೇನು ಮನೆ ಹತ್ತಿರದಲ್ಲಿ ಇರ್ಬೇಕಾದ್ರೆ ಒಂದು ಬೈಕ್ ರೇಸ್ ನಡೆಯುತ್ತಿತ್ತು. ಆ ಬೈಕ್ ರೇಸ್ ನಲ್ಲಿ ಬೈಕ್ಗಳು ಹೀಗೆಂದು ಸೌಂಡ್ ಮಾಡುತ್ತಾ ಹೋಗ್ತಿದ್ದವು. ಈ ತರ ಸೌಂಡ್ ಮಾಡುತ್ತಾ ಹೋಗುತ್ತಿದ್ದವು. ಇದನ್ನು ನೋಡಿ ನಾನು ತುಂಬಾ ಸಂತೋಷಪಟ್ಟು ಮನೆಗೆ ಹೋದಾಗ ಮನೆಯಲ್ಲಿ ತಮ್ಮ ಕಾರ್ಟೂನ್ ಹಾಕಿದ್ದನು. ಕಾರ್ಟೂನ್ ನಲ್ಲಿ ಹೀಗೆಂದು ಬರುತ್ತಿತ್ತು, ಮತ್ತೆ ಮೋಟು ಬಂದು ತಗೊಂಡೋಗಿ ಬ್ಯಾಂಗ್ಳೂರಿಗೆ ಕೊಡ್ತಾನೆ, ಇವತ್ತೇನಾಗ್ಲಿ ಬಿಡ್ಬಾರ್ದು, ಏನಾದ್ರೂ ಮಾಡಿ ದುಡ್ಡು ಕಳಿಸಬೇಕು, ಏನ್ ಮಾಡ್ಲಿ ಬನ್ನಿ, ಇವತ್ತು ಎಷ್ಟೇ ಕಷ್ಟ ಆದ್ರೂ ಕದ್ಕೊಂಡು ದುಡ್ಡನ್ನ ತಗೊಂಡ್ ಬರ್ಲೇಬೇಕು ಅಂತ ಹೇಳ್ತಾನೆ. ತದನಂತರ ಮೋಟುವಿನ ಸರದಿ, ನೋಡು ಪತ್ಲು, ಯಾಕೋ ಏನು ಪರಿಸರ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಕಣ ಮೋಟು, ಇವತ್ತೇನಾದ್ರೂ ಜಾನ್ ಬಂದ್ರೆ ಅವ್ನ ಹಿಡ್ಕೊಟ್ಟು ನಾವು ಪೊಲೀಸರ ಕೈಗೆ ಹಿಡ್ಕೊಟ್ಟು ಸಮಾಜ ಸೇವಕರು ಅಂತ ತೋರ್ಸ್ಕೊಡೋಣ. ಹೌದು ಕಣು ಪತ್ಲು, ಚಿಂಗು ಕೈಯಿಂದ ತಿರ್ಸ್ಕೊಂಡು ಈ ಕಾರ್ಟೂನ್ ಅನ್ನು ನೋಡುತ್ತಿರ್ಬೇಕಾದ್ರೆ ಅಮ್ಮ ಬೈದಾಗ ಅವನು ಕಾರ್ಟೂನ್ ಚೇಂಜ್ ಮಾಡಿದಾಗ ಕಾಂತಾರ ಪಿಕ್ಚರ್ ಇದ್ದಿತ್ತು. ಆ ಕಾಂತಾರ ಪಿಕ್ಚರ್ ನಲ್ಲಿ ಹೀಗೆಂದು ಬಂದಿತ್ತು, ಕೇಳಲಿಕ್ಕೆ ಏನಾದ್ರು ಪ್ರಶ್ನೆ ಹುಟ್ಟುಕುತ್ತಲಾರೆ? ಕೇಳಲಿಕ್ಕೆ ಪ್ರಶ್ನೆ ಎಂತ ಇಲ್ಲ ಪಂಜುರ್ಲಿ, ನನ್ ಬಳಿ ಒಂದು ಪ್ರಶ್ನೆ ಉಂಟು. ಇಂತ ಕೇಳಿ, ಈ ಜಾಗ ಊರ್ನವ್ರದಲ್ಲ, ಸುಮ್ಮನೆ ಬರ್ರಿ, ಕೇಳ್ಕೊಬಿಡಿ ಆಯ್ತು, ಸುಮ್ಮನೆ. ಈ ಜಾಗ ಇವ್ರದಲ್ಲ, ನಂದು. ನನ್ನ ಜಾಗ ನನ್ಗೆ ಮತ್ತೆ ಹಿಂದಿರಿಸಿ ಕೊಡು. ನಿನ್ನ ಜಾಗವನ್ನು ನನಗೆ ಹಿಂದಿರಿಸಿ ಕೊಡ್ತೇನೆ, ಆದರೆ ನಾನು ಕೊಟ್ಟ ಸುಖ ಶಾಂತಿಯನ್ನು ನೀನು ನನಗೆ ಹಿಂದಿರಿಸಿ ಕೊಡುವೆಯಾ ಎಂದು ಪಂಜುರ್ಲಿ ಕೇಳುತ್ತದೆ. ಆವಾಗ ಪಂಜುರ್ಲಿ ಎದುರಿನಲ್ಲಿ ಇರುವವನು ಮಾತಾಡುತ್ತಾನೆ, ಎಂತ ಈಗ ಕುಡ್ಸಕ್ ಆಗ್ತಾ ಇಲ್ಲ ಅಷ್ಟೇ, ನಾ ಎಲ್ಲಿ ಕುಡ್ಸ್ಕೊಂತೆ ಕೋರ್ಟಿಗೆ ಹೋಗ್ತಿ, ಆದರೆ ನಿನ್ನ ತೀರ್ಮಾನವನ್ನು ಮೆಟ್ಟಿಲಿನಲ್ಲಿ ನಾನು ಮಾಡ್ತೇನೆ. ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ಹಿಂದೆ ತೀರ್ಮಾನವಾಗಲಿ. ದೈವ ನರ್ತಕ ಮಾತನಾಡುವುದಾದರೆ ನಿಮ್ ಕೈಗೆ ಸಿಗುವಂತಾಗಲಿ. ದೈವ ಮಾತಾಡುವುದಾದರೆ ಈ ಬಾರ ಹೋಗು, ಬಾರ ಬೇವರ್ಸಿಂಗ್ ಕಡಿಯೋ, ಬಾರ ನಮ್ ದುಡ್ಡನ್ನೆಲ್ಲ ನನ್ ಜಾಗನೆಲ್ಲ ತಗೊಂಡಿನಂಬ್ರ, ಬಾರ. ಈ ಹಡಬ್ಬೆ, ನಿನ್ನ ಹಡಬ್ಬೆ ಮಾಲೀಕ ಜಾಗ ಎಲ್ಲ ತಗೊಂಡಿದಂಬ್ರ, ಎಂತ ಮಾಡುದು ಈಗ? ನಾವು ಎಲ್ಲಿರುದು? ಬಾ, ನಿನ್ನ ಹಡಬ್ಬೆ ಮಾಲೀಕ ನೀನೇ ಹೇಳ, ನೀ ಹೇಳಿದ್ರೆ ಒಂಚೂರು ಕೇಳ್ತಾವ.
ಈಗಾದ್ರೆ ಅಮ್ಮ ಸಂತೆಗೆ ಹೋಗಿ ಬಾ ಅಂದಳು. ಸಂತೆಗೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಟ್ರೈನ್ ಹೀಗೆಂದು ಕೂಗುತ್ತಿತ್ತು. ಇದನ್ನು ನೋಡಿ ಆಟ ಆಡಲಿಕ್ಕೆ ಹೊರಗೆ ಹೋದಾಗ ಒಂದು ಜೇನು ತಟ್ಟೆ ಕಂಡಿತು. ಅದಕ್ಕೆ ನಾನು ಕಲ್ಲೆಸೆದಾಗ ಅವು ಹೀಗೆ ಮಾಡಿದೆವು. ಇದನ್ನು ನೋಡಿ ನನಗೆ ಕಚ್ಚುತ್ತೆ ಎನ್ನುವ ಭಯದಲ್ಲಿ ಮನೆಗೆ ಹೋದಾಗ ನನ್ನ ಚಿಕ್ಕಮ್ಮ ಒಂದು ಮಗುವನ್ನು ತೆಗೆದುಕೊಂಡು ಬಂದಿದ್ದರು. ಅದಕ್ಕೆ ಹಾಲು ಕೊಡದ ಕಾರಣ ಅದು ಹೀಗೆಂದು ಅಳುತ್ತಿತ್ತು. ಎಂದು ಅಳುತ್ತಿತ್ತು. ಇದನ್ನು ನೋಡಿ ನಾನು ಚಿಕ್ಕಮ್ಮ ಮಗು ಅಳುತ್ತಿದೆ ಎಂದು ಹೊರಗಡೆ ಹೋದಾಗ ಹೊರಗಡೆ ಒಂದು ಮುಗಿಸಿ ಬಂದಿದ್ದರಿಂದ ಕೋಳಿ ಎಲ್ಲ ಹೀಗೆಂದು ಕೂಗುತ್ತಿದ್ದು. ಇದನ್ನು ನೋಡಿದ ನಾನು ರಾತ್ರಿ ಆಗಿತ್ತು. ಮಲಗಿಕೊಂಡು ಬೆಳಗ್ಗೆ ರೆಡಿಯಾಗಿ ಶಾಲೆಗೆ ಹೋಗುವಾಗ ಹೊಲದಲ್ಲಿ ಒಂದು ತೋಳ ಕೂಗುತ್ತಿತ್ತು. ಅದು ಹೀಗೆಂದು ಕೂಗಿತ್ತು. ಇದನ್ನು ನೋಡಿ ತುಂಬಾ ಹೆದರಿಕೆಯಿಂದ ಓಡಿ ಹೋದಾಗ ಅಲ್ಲಿ ನರಿ ಕೂಗುತ್ತಿತ್ತು. ನರಿ ಹೀಗೆಂದು ಕೂಗಿತು. ಇದನ್ನು ನೋಡಿದ ನಾನು ಶಾಲೆಗೆ ಹೆದರಿ ಓಡಿ ಹೋದರೆ ಶಾಲೆಯಲ್ಲಿ ಯಾರೋ 2 ಹೆಣ್ಣು ನಾಯಿ ಕೊನೆಯನ್ನು ತಂದಿಟ್ಟಿದ್ದರು. ಅದರ ತಲೆ ಮೇಲೆ ಕೈ ಸವರಿದಾಗ ಅವು ಹೀಗೆ ಬಿಡಿದು ಎಂದು ಮಾಡಿದವು. ನಮ್ಮ ವಿಜ್ಞಾನ ಶಿಕ್ಷಕರು ಒಂದು ರೋಬೋಟ್ ಅನ್ನು ತಂದಿದ್ದರು. ಅದು ಹೀಗೆಂದು ಹೇಳುತ್ತಿತ್ತು. ನಾನು ರೋಬೋ, ನಿನಗೆ ನನ್ನ ಸಹಾಯ ಏನಾದರೂ ನಿನಗೆ ಸಹಾಯ ಬೇಕು ಎಂದು ಕೇಳಿತು. ಇದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಟ್ಟಿವಿ. ಬಿಟ್ಟಿತು. ಮನೆಗೆ ಹೋಗಿ ಎಂದರು. ಮನೆಗೆ ಹೋಗುವಾಗ ದಾರಿಯಲ್ಲಿ ಒಂದು ತಿಪ್ಪೆ ಇತ್ತು. ತಿಪ್ಪೆಯಲ್ಲಿ ಹಂದಿ ಹೀಗೆಂದು ಒದರುತ್ತಿತ್ತು. ಇದನ್ನು ನೋಡಿ ನಾನು ನಗುತ್ತಾ ಮುಂದೆ ಹೋದಾಗ ಒಬ್ಬ ಅಗಸರವ ಒಂದು ಕತ್ತೆಯನ್ನು ಹಿಡಿದುಕೊಂಡು ಹೋಗುತ್ತಿತ್ತ. ಆ ಕತ್ತೆ ಹೀಗೆಂದು ಒದರುತ್ತಿತ್ತು. ಇಷ್ಟೊತ್ತು ಮಿಮಿಕ್ರಿ ಮಾಡಲು ಅವಕಾಶ ನೀಡಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಊರು ಗುಡ್ಡದ ಹನುಮಸಾಗರ ಕ್ಯಾಂಪ್, ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ.